ಮತ್ತು ನಾನಾರು, ನೀನು ಬೇರೆ ನಾನು ಬೇರೆ ಅಂತಂದು ಹೇಳ್ತಾರೆ. ಹೀಗೆ ಒಂದು ವಚನದಲ್ಲಿಯೂ ಕೂಡ ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಮಲೆ ಮುಡಿ ಬಂದರೆ ಹೆಣ್ಣೆಂಬರು, ಆದರೆ ಒಳಗಿರುವ ಆತ್ಮ ಒಂದೇ ಒಂದು ಅಂತ. ಈ ರೀತಿ ಆದಂಥ ಈ ಕಾಯ ಅನ್ನೋದು ಶರೀರ, ನೀನು ಬೇರೆನೇ ಅದಿ, ನಾನು ಬೇರೆನೇ ಅದೇನು. ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ. ಎನಗೆ ನೀನೇ ಗತಿ, ನಿನಗೆ ನಾನೇ ಗತಿ. ಅಂದರೆ ಒಂದೇ ವಸ್ತುವಿನಿಂದ ಏನನ್ನು ಮಾಡಲಿಕ್ಕಾಗೋದಿಲ್ಲ, ಅದ್ರ ಜೊತೆಗೆ ಇನ್ನೊಂದು ಕೂಡಲೇಬೇಕು. ಕೂಡಿದ್ರೆ ಮಾತ್ರ ವ್ಯವಹಾರ ಆಗುತ್ತೆ, ಕರ್ಮಗಳು ಆಗ್ತಾವೆ, ಕಾರ್ಯ ನಿಗಿಸ್ತಾವೆ. ಕೂಡಲಿಲ್ಲ ಅಂದ್ರೆ ಕಾರ್ಯಗಳು ಆಗೋದಿಲ್ಲ. ಅದರಂತೆ ಇದು ಕಾಣುವ ಭೌತಿಕವಾದಂಥ ಒಂದು ಶರೀರ. ಇದು ಶರೀರ ಅಂದ್ಗಳ ನಾವು ಜಡ ಅಂತೀವಿ, ಅಜಡ ಅಂತೀವಿ. ಆದ್ರೆ ಇದ್ರೊಳಗಿರ್ತಕ್ಕಂಥ ಆ ಆತ್ಮ ಅದು ಅಜಡ ಐತು, ಅದು ಚೈತನ್ಯವಾಗೈತದು, ಅದು ಒಂದು ಶಿವ ಸ್ವರೂಪಿ ಐತದು, ಅದು ಒಂದು ಲಿಂಗ ಐತದು, ಅದು ಒಂದು ಪಿಂಡ ಬ್ರಹ್ಮಾಂಡಗಳ ಮೀರಿದ ಒಂದು ಅತೀತವಾದಂಥ ಆತ್ಮ ವಸ್ತು ಐತಿ. ಆ ಆತ್ಮ ವಸ್ತು ಐತಂತಂದು ಈ ಶರೀರ ಎಲ್ಲಿ ಬೇಕಲ್ಲಿ ಹೋಗುತ್ತೆ, ಏನು ಬೇಕದು ವಿಚಾರ ಮಾಡುತ್ತೆ, ತನಗೇನು ಬೇಕಾಗುತ್ತೆ ಅದು ತಗೋತೈತಿ. ಅದುವೇ ಇರಲಿಲ್ಲ ಅಂತಂದ್ರೆ ಏನು ಇಲ್ಲವೇ ಇಲ್ಲ. ಮತ್ತು ಆತ್ಮನ ಕಂಡು ಹಿಡಿಬೇಕಂತಂದ್ರೂ ಶರೀರ ಬೇಕೇ ಬೇಕು. ಮತ್ತು ಶರೀರ ಇಲ್ಲಾರ್ದ ಆತ್ಮ ಅಂದಂದು ಹೆಂಗೆ ಕಂಡು ಹಿಡಿಲಿಕ್ಕೆ ಬರ್ತೈತಿ, ಹೆಂಗೆ ತಿಳುವಳಿಕೆ ಮಾಡಲಿಕ್ಕೆ ಬರ್ತೈತಿ? ಇಲ್ಲವೇ ಇಲ್ಲ. ಈಗ ನಾವು ಅದೀವಿ ಅಂತಂದು ದೇವಸ್ಥಾನಿಗೆ ಎಲ್ಲ ನೈವೇದ್ಯ ಒಯ್ತೀವಿ. ನಾವ ಇರಲಿಲ್ಲ ಅಂತಂದ್ರೆ ಆ ದೇವಸ್ಥಾನಕ್ಕೆ ನೈವೇದ್ಯ ಒಯ್ಯೋರು ಯಾರು? ಇಲ್ಲ. ಅದರಂತೆ ಎನ್ನೊಡನೆ ಸಮರಸವಿನ್ನು ಬೇಡಲೇ ಅಂತಾನ. ಏ ಜೀವನೇ, ನಾನು ಆತ್ಮವಸ್ತು ಅದೀನಿ. ಇಷ್ಟು ದಿನ ನಾ ಹೆಂಗಿದ್ನೋ ನೀನು ಕೂಡ ಇದ್ದೆ. ಈಗ ಅಂತಾರ, ಆ ಹುಡುಗನ ಕೂಡ ನೀನು ಅಡ್ಡಾಡ್ಬೇಡಪ್ಪ, ಅವನು ಗುಣ ಸರಿ ಇಲ್ಲ, ಆತನ ಜೊತೆ ನೀನು ಅಡ್ಡಾಡೋದು ಬಿಟ್ಬಿಡು ಅಂತಂದು ತಂದೆ ತಾಯಿ ಹೇಳ್ತಾರೆ. ಅವ್ರೇನು ಅಡ್ಡಾಡ್ತಾನ ಆ ಹುಡುಗರ ಕಡೆ? ಇಲ್ಲ. ಯಾಕಂದ್ರೆ ಆತನ ಗುಣ, ಆತನ ನಡತೆ, ಆತನ ನುಡಿ ಮೇಲೆ ಅವರು ಕಂಡು ಹಿಡಿದು ಅವನ ಜೊತೆ ನೀನು ಅಡ್ಡಾಡಕ್ಕೆ ಹೋಗ್ಬೇಡಪ್ಪ, ನೀನು ಕೆಟ್ಟು ಹೋಗ್ತಿ. ಅವನದು ಗೆಳತನ, ಅವನದು ಸಮರಸ, ಅವನ ಮೇಲೆ ನೀ ಎಷ್ಟು ಪ್ರೀತಿದಿ ಅದು ಎಲ್ಲ ಕಡಿದು ಅವನತ್ ನೀನು ಅಡ್ಡಾಡ್ಬಾನಂತ. ಅದರಂತೆ ಇದು ಆತ್ಮ ಅನ್ನೋದು ಸಹಿತ ಒಂದು ನಿರ್ಮಲವಾದ ಶುದ್ಧ ಚೈತನ್ಯವಾದ ವಸ್ತುವೆ. ಶರೀರ ಅಂತಂದ್ರೆ ಇದು ಮಲತ್ರಯದಿಂದ ತುಂಬಿದ ಒಂದು ಶರೀರ. ಇದು ನರ ನಾಡಿಗಳ ಹೇಹವಾದ ಹೊಲಸನ್ನು ತುಂಬಿದ ಒಂದು ಬಾಂಡದಂತೆ ಈ ಶರೀರ. ಅದಕ್ಕೆ ನಾನು ಇಷ್ಟು ದಿನ ನಿನ್ನ ಹತ್ರ ಹೆಂಗಿದ್ನೋ ಹಂಗದೀನಿ. ಆದ್ರೆ ಈಗ ನನಗೆ ಗುರುವಿನ ಉಪದೇಶ ಆಯಿತು. ಗುರು ನಾ ಏನನ್ನೋದು, ನಾ ಏನದೀನಿ ಅನ್ನೋದು, ನೀನು ಶರೀರ ಅಲ್ಲ, ನೀನು ಆತ್ಮ ವಸ್ತುವೇ ಅದಿ, ನೀನು ಚೈತನ್ಯ ರೂಪನೇ ಅದಿ, ನೀನು ಜಡ ಅಲ್ಲ, ನೀನು ಅಜಡ ಅದಿ, ನೀನು ಪರಮಾತ್ಮನೇ ಅದಿ, ನೀನು ಸುಖಿ ಸ್ವರೂಪನೇ ಅದಿ ಅಂತಂದು ನನಗೆ ಎಂದು ಗುರು ನನಗೆ ತಿಳಿಸಿ ಕೊಟ್ಟ, ಆಗ ಈ ಶರೀರಕ್ಕೆ ಭಯ ಚಾಲು ಮಾಡ್ತಾನೆ. ಎನ್ನೊಡನೆ ಸಮರಸವಿನ್ನು ಬೇಡಲೇ ಮುನ್ನಿನಂತೆ ತನುವೆ. ಲೇ ಬೇಡನೆ, ಈಗ ಇಲ್ಲಿದ್ದು ನನ್ನ ಜೊತೆ ಬರಬೇಡ, ನೀ ಏನದಿ ಏನಿಲ್ಲ ಅನ್ನೋದು ನನಗೆ ಗುರು ಎಲ್ಲವನ್ನು ತಿಳಿಸಿಕೊಟ್ಟ. ನಾ ಏನದೀನಿ, ನನ್ನ ಮಹತ್ವ ಏನೈತಿ ಅನ್ನೋದು ಅದನ್ನು ಗುರು ನನಗೆ ತಿಳಿಸ್ಕೊಟ್ಟ. ಈಗಲಿದ್ದ ಮುನ್ನಿನಂತೆ ತನುವೆ ಬೇಡ ನನ್ನ ಜೊತೆ, ನೀ ನನ್ನ ಜೊತೆ ಬರಬೇಡಪ್ಪ, ನೀನು ಗುಣ ಏನ ಎಲ್ಲ ಗೊತ್ತಾತ್ ನನಗೆ ಇಷ್ಟು ದಿನ ಗೊತ್ತಿದ್ದಿದ್ದಿಲ್ಲ. ನಿನಕ್ಕೆ ನನ್ನ ಜೀವ ಸಹಿತ ಅರ್ಪಣೆ ಮಾಡುವಂಗೆ ನಾನು ನಿನ್ನ ಜೊತೆ ರಾತ್ರಿ ಹಗಲಿ ಕಿಡಿ ಯಾವಾಗ ಕರಗುದು ಸಹಿತ, ಬ್ಯಾಸಿಗೆ ಇರಲಿ ಮಳೆ ಇರಲಿ ಓಡೋಡಿ ಬರ್ತಿದ್ದೆ. ಈಗಲಿದ್ದ ನಾನು ನಿನ್ನ ಜೊತೆ ಗೆಳತನ ಮಾಡೋದಿಲ್ಲ, ಮತ್ತು ಸಮರಸ ನಿನ್ನ ಜೊತೆ ಯಾವ ರೀತಿ ನಾನು ಹೊಂದಿಕೊಂಡಿದ್ದೆ, ಈಗಲಿದ್ದ ನಾನು ನಿನ್ನ ಜೊತೆ ಹೊಂದಿಕೊಳ್ಳೋದಿಲ್ಲ ಅಂತಂದು ಇದರೊಳಗೆ ಇರ್ತಕ್ಕಂಥ ಆತ್ಮವಸ್ತು
ಶರೀರಕ್ಕೆ ಅಂತ. ಒಮ್ಮೊಮ್ಮೆ ನಮ್ಮನ್ನ ನಾವೇ ಮಾತಾಡ್ತಿರ್ತೀವಿ, ನಮ್ಮ ಮನಸ್ಸಿನ ಕೂಡ ನಮ್ಮ ಕಲ್ಪನೆ ಕೂಡ ನಾವೇ ಮಾತಾಡ್ತಿರ್ತೀವಿ. ಆದ್ರೆ ನಾವೇ ಮಾತಾಡೋದು ನಮಗೆ ಗೊತ್ತಿರುತ್ತೆ ಅನ್ನೋದು ನಮಗೂ ಗೊತ್ತಿರೋದು. ಇನ್ನೊಬ್ರು ಮಗ್ಳಿದ್ದವ್ರು ಏನು ಮಾತಾಡಕತ್ತೀನಿ ಅಂತ ಈ ರೀತಿ ಆದಂತ ತನ್ನದೇ ಆದ ದೃಕ್ಕಿನಿಂದ ಆ ಆತ್ಮವಸ್ತು ಶರೀರ ಜೊತೆ ಚೆಲ್ಲಾಟ ಆಡ್ತಿತ್ತು. ಈಗಲಿದ್ದ ನಾನು ನಿನ್ನ ಜೊತೆ ಚೆಲ್ಲಾಟ ಆಡೋದಿಲ್ಲಪ್ಪ ಅಂತಾನ. ಲೇ ತನುವೆ ನೀನು ಅನ್ಯಯನಾಗಿ, ಮೊದಲು ಲೇ ಅಂತಿದ್ದಿಲ್ಲವ, ಆತ್ಮೀಯತೆಯಿಂದ ಮಾತಾಡ್ತಿದ್ದ. ಅವ ಬಂದಂತಂದ್ರೆ ಸರದು ಅವನು ಕುಂದಿರ್ಸ್ತಿದ್ದ. ಆದ್ರೆ ಈಗ ಲೇ ತನುವೆ ಅನ್ನಕತ್ತ. ನೀನು ಬಾಗದಿ, ನೀನು ನಿರ್ಮಲ ಇಲ್ಲ, ನೀನು ಮಲತ್ರಯದಿ, ಹೊಲಸಿನಿಂದ ತುಂಬಿದವದಿ. ನೀನು ನನಗೆ ಅನ್ಯ. ಈಗಲಿದ್ದ ನೀ ಬೇರೆ, ನಾನು ಬೇರೆ. ಈ ರೀತಿ ಆದಂತ ಗುರು ಏನು ನಮಗ ಉಪದೇಶಿಸಲ್ಪಡ್ತಾನ ಅದ್ರೊಳಗ ಅಷ್ಟೊಂದು ಮಹತ್ವ ಐತಿ. ನೀನು ಬೇರೆ ನಾನು ಬೇರೆ ಆಗಕ್ಕೆ ಹೆಂಗೆ ಸಾಧ್ಯದಪ್ಪ ಅಂತಂದ ಪ್ರಶ್ನೆನೂ ಮಾಡ್ತಾರೆ. ಹಂಗಾದ್ರೆ ನೀ ಶರೀರ ಬಿಟ್ಟು ಬಾರಪ್ಪ, ಇತ್ತಾಗ ಬಾರಪ್ಪ ನೋಡೋಣ ಅಂತಾರೆ. ಅಂದರೆ ಪ್ರಾಣವಾಯುವಿನಲ್ಲಿ ಇರ್ತಕ್ಕಂಥ ಮಹತ್ವವನ್ನು, ಆ ಅರಿವಿನ ಚೈತನ್ಯವನ್ನು, ರೂಪಾಂತರವನ್ನು ಹೊಂದಿ ಅದರಲ್ಲಿ ಇರ್ತಕ್ಕಂಥ ಮಹತ್ವವನ್ನು ಗುರು ನಮಗ ತೋರಿಸಿಕೊಡ್ತಾನ. ಹಾಗೂ ನಮ್ಮ ಕಿವಿಯಲ್ಲಿ ಆ ಶಬ್ದದ ಮಹತ್ವವನ್ನು ತಿಳಿಸ್ಕೊಡ್ತಾನೆ. ಅದೇ ತೆರನಾದ ಗುರು ಕೊಟ್ಟಾನ ಯಾವ ರೀತಿ ಅದೇ ದಾರಿಯಲ್ಲಿ ನಾವು ಧ್ಯಾನದಿಂದ ಇರ್ತೀವಿ. ಆಗ ನಮ್ಮ ತನು ಅನ್ನೋದು ನಮ್ಮಲ್ಲಿ ಇರುವುದಿಲ್ಲ. ಆ ತನು ಧ್ಯಾನ ಎಷ್ಟು ನಾವು ಮಾಡ್ಕೋತ ಹೋಗ್ತೀವಿ, ಆಗ ಈ ತನುವಿನ ವಿಚಾರ ನಮಗ ಕಳ್ಕೋತ ಹೋಗುದು. ಯಾವ ರೀತಿ ಅದೇ ನೀರಿನಲ್ಲಿ ನಾವು ಹೋದ್ರೆ, ನೀರಿನಲ್ಲಿ ತೇಲ್ತಾ ಹೋದ್ವಿ ಅಂತಂದ್ರೆ ತಣ್ಣಗೆ ಹತ್ತಿತ್ತ. ಒಂದು ಸ್ವಲ್ಪ ಹೊತ್ತಾತಂದ್ರೆ ಮತ್ತೆ ತಣ್ಣಗೆ ಹತ್ತುತ್ತ ನಮಗ ಇಲ್ಲ. ಅದೇ ತೆರನಾದಂಥ ಈ ಸೃಷ್ಟಿ ಪಿಂಡ ಬ್ರಹ್ಮಾಂಡಗಳನ್ನು ಹೊಂದಿದೆ. ಅದೇ ತೆರನಾದ ಯಾವ ಮನುಷ್ಯನು, ಯಾವ ಶರೀರ, ಯಾವ ರೀತಿಯಾದಂಥ ಆತ್ಮವಸ್ತುವನ್ನು ಹೊತ್ತು ಅವ ಪ್ರಯತ್ನ ಹಾಗೂ ಸಾಧನೆ ಕಡೆ ಹೋಗ್ತಾನ, ಆಗ ಈತನು ತನ್ನಿಂದ ತಾನೇ ಕಳಚಿಬಿಡು. ಹಾವಿನ ಪೊರೆ ಬಂದಾಗ ಹಾವಿಗೆ ಸ್ಪೀಡ್ ಹೋಗಕ್ಕೆ ಸಾಧ್ಯ ಇಲ್ಲ. ಅದು ಏನೋ ಮಾಡಿ ಪಾರ ಆಗ್ಬೇಕಂದ್ರೂ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಪೊರೆ ಅದರ ಕಣ್ಣನ್ನು ಮುಚ್ಚಿರ್ತೈತಿ. ಬೆಕ್ಕದ ಪ್ರಾಣಿ ತೋರಿ ನೀವು, ಕಣ್ಣು ಮುಚ್ಚಿದ್ರೆ ಅದ್ರದ್ದು ಒಂದು ಅರ್ಧ ಶಕ್ತಿನ ಹೋಗ್ಬೇಕು. ಮೊಸಳೆ ಭಯಂಕರ ಅಂತೀವಿ ನಾವು, ಆದ್ರೆ ಅದ್ರ ಕಣ್ಣಿನ ಮೇಲೆ ಒಂದು ತಟ್ಟು ಹೋಗೋದು ಬಿಡ್ರಿ, ನೀವು ಅದ್ರ ಮೇಲೆ ಬೇಕಾದಂಗೆ ಕುಂದಿರ್ಬೋದು. ಅದರಂತೆ ತನ್ನ ಪೊರೆಯನ್ನು ಎಂದು ಅದು ಹಾವು ಇದು ನೀನು ಅಲ್ಲ ಅಂತೈತದು. ಅವಾಗ ಬಿಟ್ಟಿತ್ತನ ಮೊದಲ ಪೊರೆ ಬೆಳಿತಾ ಕಣ್ಣಿನ ಜೊತೆಗೂ ಬಂತು, ಆದ್ರೂ ಇತ್ತು. ಅದನ್ನ ಬಿಟ್ಟಿತ್ತನ ಇಲ್ಲ. ಕೊನೆಗೆ ಎಂದ ತನಗೆ ಕಾಣಲಾರ್ದಂಗ ಆಗತ್ತ, ಅವಾಗ ತನ್ನಿಂದ ತಾನು ಬಿಟ್ಟಿರ್ತದು. ಅವಾಗ ತಿಳಿತಿಲ್ಲ ನಾನು ಇದು ಅಲ್ಲ, ಇದ್ರ ಜೊತೆ ಇದ್ದಿದ್ದಕ್ಕ ನನ್ನ ಕಣ್ಣು ಕಾಣವಲ್ಲು ಅಂತಂದು ತನ್ನನ್ನು ತಾನೇ ಪ್ರಶ್ನಿಸಿ ತನ್ನನ್ನು ತಾನೇ ಉತ್ತರವನ್ನು ಕಂಡು ಹಿಡಿದು ಆ ಪೊರೆಯನ್ನು ತನ್ನಿಂದ ತಾನು ಕಳಿಸ್ತೈತದು. ಕಳಿಸಿದ್ಗಳೇನ ಪರಿಶುದ್ಧ ಆಗುತ್ತವೆ, ನಿರ್ವಿಕಾರ ಆಗುತ್ತದು. ವಜ್ಜೆ ಹೊತ್ತಿತ್ತು, ವಜ್ಜೆ ಕಳಿತು. ಈ ರೀತಿಯಾದಂಥ ಭವಬಂಧನದೊಳಗಿರ್ತಕ್ಕಂಥ ಈ ಜೀವ ಮಾನವರೆಲ್ಲರೂ ಕೂಡ ತನ್ನದೇ ಆದ ಸುಖಕ್ಕಾಗಿ ಬಡದಾಡ್ತಾರ ಹೊರತು ಅದು ಆತ್ಮೋನ್ನತ ಸುಖಕ್ಕಾಗಿ ಯಾರು ಬಡದಾಡಕ ತಯಾರಿಲ್ಲ. ಅದರಂತೆ ಈ ಶರೀರವೂ ಕೂಡ ಯಾವ ರೀತಿ ಹಾವಿಗೆ ಆ ಪೊರೆಯನ್ನು ಒದಿಸಲ್ಪಟ್ಟಿದೆಯೋ ಅದೇ ತೆರನಾದ ನಮ್ಮಲ್ಲಿ ಇರ್ತಕ್ಕಂಥ ಆ ಆತ್ಮವಸ್ತುವಿಗೆ ಆವರಣವಾಗಿ ಈ ಶರೀರ ನಮಗ ಬಂದಿದೆ. ಇದನ್ನು ಮೆಟ್ಟಿ ನಿಂತು ಇದನ್ನು ಕಳಿಸಿದ್ರೆ ನಾನು ಪರಮ ವಸ್ತುವೆ ಆಕಿನಿ, ನಿತ್ಯ ಪರಿಪೂರ್ಣ ನಾಗಿ ನಾನು ಗೋಚರ ಆಗ್ತೇನೆ. ಹೀಗೆ ಪುಸಿ ನೀನು ಮೊದಲು ಇದ್ದೇನು, ಪಿಂಡದೊಳಗೆ ನೀ ಇದ್ದೇನು, ಈ ರೀತಿ ಆದಂಥ ಶರೀರ ಇಲ್ಲ. ಮುಂದೆ ಕಂಡು ಬಂದಿ ಮತ್ತು ಮುಂದೆ ಹಿಂದ ಹಂಗಾಗಿ ನೀ ಇಲ್ಲ
ಈ ನಮೂನೆ ಆದಂತ ನಾನು ನಾನು ಅಂತಂದು ಅಭಿಮಾನಿಲಿಂದ ಮಾತಾಡ್ತಿ ಅಂದಾಗ ನೀ ಏನದಿ ಅನ್ನೋದು ನಿನ್ನನ್ನು ನೀನು ತಿಳಿ ಮೊದಲು.